ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಜ್ಞಾನಾತ್ಮಕವಾದ ಅನುಭವದ ವಿಚಾರಗಳು. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಇದೇ ವಚನವನ್ನು ಇನ್ನೊಮ್ಮೆ ತಿಳಿಸ್ತೇನೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಬಹಳ ಸುಂದರವಾದ ವಚನ ಮತ್ತು ಗಹನವಾದ ವಿಚಾರಗಳನ್ನು ಕಡಿಮೆ ಶಬ್ದಗಳಲ್ಲಿ ಉಪಮೆ ಮತ್ತು ರೂಪಕಗಳನ್ನು ಬಳಸಿಕೊಂಡು ತುಂಬ ಖಚಿತವಾಗಿ, ಸ್ಪಷ್ಟವಾಗಿ, ಕಡಿಮೆ ಮಾತುಗಳಲ್ಲಿ ಅವರು ವಿವರಿಸಿದ್ದಾರೆ. ಈ ವಚನಗಳಲ್ಲಿ ಅವರು ಶರಣ ಮತ್ತು ಗುಹೇಶ್ವರ, ಶರಣ ಎಂದರೆ ವ್ಯಕ್ತಿ, ಗುಹೇಶ್ವರ ಅಂದರೆ ಶಕ್ತಿ. ಶರಣ ಅಂದರೆ ಜೀವ, ಗುಹೇಶ್ವರ ಅಂದರೆ ಪರಮಾತ್ಮ. ಶರಣ ಅಂದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಗುಹೇಶ್ವರ ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಶರಣ ಎಂಬುದಾಗಿ ಹೇಳಿದರೆ ಪಿಂಡ, ಗುಹೇಶ್ವರ ಎಂಬುದಾಗಿ ಹೇಳಿದರೆ ಅಬೋರ್ಡ್ ಆಫ್ ಬ್ರಹ್ಮಾಂಡ. ಈ ವಚನದೊಳಗೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ, ಜೀವ ಮತ್ತು ಶಿವ, ಭಕ್ತ ಮತ್ತು ಭಗವಾನ, ಆತ್ಮ ಮತ್ತು ಪರಮಾತ್ಮ ಇವುಗಳ ಸಂಬಂಧವನ್ನು 4 ರೂಪಗಳನ್ನು ಕೊಡುವುದರ ಮೂಲಕ ಅಲ್ಲಮ ಪ್ರಭುದೇವರು ತಿಳಿಸಿಕೊಟ್ಟಿದ್ದಾರೆ. ಬಹಳ ಸುಂದರ ಮತ್ತು ಸರಳವಾಗಿ ತಿಳಿಸಿದ್ದಾರೆ. ಅವರು ಗಹನವಾದ ವಿಚಾರಗಳನ್ನು, ಗಂಭೀರವಾದ ವಿಚಾರಗಳನ್ನು ತುಂಬ ಸರಳ ಮತ್ತು ಒಂದು ಮಗುವಿಗೂ ಕೂಡ ತಿಳಿಯುವ ಹಾಗೆ ರೂಪಕಗಳ ಅವಲಂಬನೆಯಿಂದ ವಚನವನ್ನು ಪ್ರಕಟ ಮಾಡಿದ್ದಾರೆ, ಅಭಿವ್ಯಕ್ತ ಮಾಡಿದ್ದಾರೆ. ತಾವು ತಿಳಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ, ಖಚಿತವಾಗಿ ತಿಳಿಸಿದ್ದಾರೆ. ವಚನಕ್ಕೆ ಹೋಗೋಣ. ಶಿಲೆಯೊಳಗಣ ಪಾವಕನಂತೆ. ಶಿಲೆ ಅಂದರೆ ಶಿಲ್ಪಿ ಶಿಲೆ ಮೂಲಕ ಮೂರ್ತಿಯನ್ನು ಕಟ್ಟಿತಾನೆ. ಇಲ್ಲಿ ಶಿಲೆ ಅಂದರೆ ಶಿಲ್ಪ ಅಂತ ತಗೊಳ್ಳೋದ್ರ ಬದಲು ಸ್ಟೋನ್, ಕಲ್ಲು ಅಂತ ತೆಗೆದುಕೋಬೇಕು. ಹಿಂದೆ ಈಗಿನ ಹಾಗೆ ಬೆಂಕಿಪಟ್ಟಣ, ಮ್ಯಾಚ್ ಬಾಕ್ಸ್ ಮತ್ತು ಲೈಟರ್ ಇರಲಿಲ್ಲ. ಆವಾಗೆಲ್ಲ ಏನು ಮಾಡ್ತಾಯಿದ್ರು, ಅಗ್ನಿಯನ್ನು ಪ್ರಕಟ ಮಾಡಬೇಕಾದ್ರೆ ಅಡಿಗೆ, ನೀರು ಕಾಯಿಸೋದು ಇತ್ಯಾದಿ ಏನಾರು ಕೆಲಸಕ್ಕೆ ಬೇಕಾಗಿತ್ತಲ್ಲ ಅಗ್ನಿ, ಆ ಅಗ್ನಿಯನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡ್ತಾಯಿದ್ರು, ಕಲ್ಲನ್ನು ತಿಕ್ಕುತ್ತಿದ್ರು. ಆ ಕಲ್ಲನ್ನು ತಿಕ್ಕಿದಾಗ ಆ ತಿಕ್ಕುವಿಕೆ ಘರ್ಷಣೆಗೆ ಅಗ್ನಿ ಉಂಟಾಗ್ತಿತ್ತು. ಬಿದಿರನ್ನು ತಿಕ್ತಿದ್ರು, ಒಣ ಬಿದಿರನ್ನು ತಿಕ್ಕಿದಾಗ ಉಂಟಾಗ್ತಿತ್ತು. ಸ್ವಾಮೀಜಿ ಅವರೆಲ್ಲ ಮಹಾತ್ಮರು, ನಮ್ಗೆ ಹಂಗೆಲ್ಲ ತಪಸ್ಸು ಮಾಡೋಕ್ಕಾಗತ್ತಾ ಸ್ವಾಮೀಜಿ, ಧ್ಯಾನ ಮಾಡೋಕ್ಕಾಗತ್ತೆ ಸ್ವಾಮೀಜಿ? ಹಾಗೆ ನಮ್ಮನ್ನು ನಾವು ಯಾರು ಕನಿಷ್ಠ ಅಂತೇಳಿ ತಿಳ್ಕೊಬೇಡಿ. ನಾವು ಕಾಡಾರಣ್ಯಕ್ಕೆ ಹೋಗಬೇಕು ಅಂತೇನಿಲ್ಲ, ನಮಗೆ ಸಣ್ಣ ಸಣ್ಣ ಗುರಿಗಳಿದೆ ಅಂತಲೇ ತಿಳ್ಕೊಳ್ಳೋಣ. ಈಗ ಮನೆಯಲ್ಲಿ ಇದ್ಕೊಂಡೆ ಧ್ಯಾನ ಮಾಡಿದಾಗ ನಮ್ಗೆ ಏನೇನು ಪ್ರಯೋಜನಗಳು ಸಿಗ್ತದೆ, ಪ್ರಾಥಮಿಕ ಹಂತದಲ್ಲಿ ಏನು ಪ್ರಯೋಜನಗಳು ಸಿಗ್ತದೆ ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ಸು. ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಕೂಡಲೇ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಕಾಣುತ್ತೆ, ಬೆಲ್ಲನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ ಅನೇಕರ ಫೋನ್ ನಂಬರ್ಗಳಿರುತ್ತೆ. ಕನಿಷ್ಠ 10ರಿಂದ 20 ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಶರಣ ಮತ್ತು ಗುಹೇಶ್ವರ ಸಂಬಂಧವನ್ನು, ರಿಲೇಷನ್ಶಿಪ್ ತಿಳಿಸ್ಲಿಕ್ಕೆ ಅಲ್ಲಮ ಪ್ರಭುದೇವರು 4 ರೂಪಕಗಳನ್ನು ಬಳಸ್ಕೊಂಡು ಹೇಳ್ತಾರೆ. ಶಿಲೆಯೊಳಗಣ ಪಾವಕನಂತೆ. ಶಿಲೆ ಅಂದರೆ ಇಲ್ಲಿ ಕಲ್ಲು ಅಂತ ತಗೋಬೇಕು, ಶಿಲ್ಪ ಅಂತ ತಗೋಬಾರ್ದು. ಕಲ್ಲಲ್ಲೇ ಅಗ್ನಿ ಇದೆ.
ಹೇಗಿದೆ? ಅವ್ಯಕ್ತವಾಗಿದೆ, ನಿಗೂಢವಾಗಿದೆ, ಅದು ಪ್ರಕಟವಾಗದ ಹಾಗೆ ಇದೆ. ಅದು ಯಾವಾಗ ಪ್ರಕಟ ಆಗ್ತದೆ? ಕಲ್ಲನ್ನು ಘರ್ಷಣೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಗ್ನಿ ಪ್ರಕಟವಾಗ್ತದೆ. ಘರ್ಷಣೆ ಮಾಡದೆ ಹೋದರೆ ಅಗ್ನಿ ಪ್ರಕಟವಾಗುವುದಿಲ್ಲ. ಅಂದ್ರೇನು? ಕಲ್ಲಿನಲ್ಲಿ ಅಗ್ನಿ ಇದ್ದರೂ ಕೂಡ ಅದು ನಿಗೂಢವಾಗಿ, ರಹಸ್ಯವಾಗಿ, ಅವ್ಯಕ್ತವಾಗಿ ಇದೆ. ಅದು ಪ್ರಕಟ ಯಾವಾಗ ಆಗ್ತದೆ? ಅದನ್ನು ಘರ್ಷಣೆ ಮಾಡಿದಾಗ ಪ್ರಕಟ ಆಗ್ತದೆ. ಇಲ್ಲದೆ ಹೋದರೆ ಪ್ರಕಟ ಆಗಲ್ಲ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಉದಕ ಅಂದರೆ ನೀರು, ಪ್ರತಿಬಿಂಬ. ನಾವು ಕನ್ನಡಿಯಲ್ಲಿ ನಮ್ಮ ಬಿಂಬವನ್ನು ನಾವು ನೋಡ್ಕೋತೇವೆ. ಪ್ರತಿಬಿಂಬವನ್ನು ತಲೆ ಬಾಚ್ಕೋಬೇಕಾದ್ರೆ, ಮುಖ ಒರೆಸ್ಕೋಬೇಕಾದ್ರೆ ಇತ್ಯಾದಿ ಸಂದರ್ಭದಲ್ಲಿ ನೀರಿನಲ್ಲಿಯೂ ಕೂಡ ನಮ್ಮ ಪ್ರತಿಬಿಂಬ ಕಾಣುತ್ತದೆ. ಆ ಪ್ರತಿಬಿಂಬ ನಮ್ಮ ಸ್ಪರ್ಶಕ್ಕೆ ಸಿಗ್ತದೋ? ಕಣ್ಣಿಗೆ ಕಾಣ್ತದ, ಮುಟ್ಲಿಕ್ಕೆ ಸಿಗ್ತದೋ? ಸಿಗೋದಿಲ್ಲ. ನೀರಿನಲ್ಲಿ ಬಿಂಬ ಇರೋದು ವ್ಯಕ್ತವಾಗಿ ನಮಗೆ ಕಾಣುತ್ತದೆ, ಪ್ರತ್ಯಕ್ಷವಾಗಿ ಕಾಣುತ್ತದೆ, ನೋಡಲಿಕ್ಕೆ ಕಾಣುತ್ತದೆ, ಆದರೆ ಮುಟ್ಲಿಕ್ಕೆ ಬರೋದಿಲ್ಲ. ಅಂದ್ರೇನು? ಉದಕದೊಳಗಣ ಪ್ರತಿಬಿಂಬದಂತೆ ನೀರಿನಲ್ಲಿ ನಮ್ಮದೇ ಬಿಂಬವನ್ನು ನಾವು ನೋಡಿದರೂ ಕೂಡ ಆ ಬಿಂಬವನ್ನು ನಾವು ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಮುಟ್ಲಿಕ್ಕೆ ಬರೋದಿಲ್ಲ. ಅದು ಇದ್ದರೂ ಕೂಡ ನಮ್ಮ ಸ್ಪರ್ಶಕ್ಕೆ ಅದು ದೂರವಾಗಿದೆ. ಎರಡು ದೃಷ್ಟಾಂತ ಆಯಿತು. ಮೂರನೇದು, ಬೀಜದೊಳಗಣ ವೃಕ್ಷದಂತೆ. ಈಗ ಭತ್ತ, ಗೋಧಿ, ರಾಗಿ, ಜೋಳ, ಹಲಸು, ಮಾವು, ನೇರಳೆ, ಪೇರ್ಲ, ಹೀಗೆ ಯಾವುದೇ ಸಸಿಯನ್ನು ಪಡಿಬೇಕಾದ್ರೆ ನಾವೇನು ಮಾಡ್ತೀವಿ? ಬೀಜವನ್ನು ಬಿತ್ತನೆ ಮಾಡುತ್ತೇವೆ. ಬೀಜವನ್ನು ಬಿತ್ತನೆ ಮಾಡಿ ನಂತರ ಪೈರು, ಸಸಿ, ಗಿಡ, ಮರವಾಗಿ ಬೆಳೀತದೆ. ಈಗ ಆಲದ ಮರವನ್ನೇ ತಗೊಳ್ಳಿ, ಅರಳಿ ಮರವನ್ನೇ ತಗೊಳ್ಳಿ. ಎಷ್ಟ್ರಿ ಒಂದು ರಾಗಿ ಕಾಳಿನಷ್ಟು ಇರುತ್ತೆ. ಎಷ್ಟು ಬೃಹದಾಕಾರವಾಗಿ ಆ ಮರ ಬೆಳೀತದಲ್ಲ. ಅರಳಿ ಮರ, ಆಲದ ಮರ, ಮಾವಿನ ಮರ, ನೇರಳೆ ಮರ, ಹಲಸಿನ ಮರ, ಇವೆಲ್ಲವೂ ಎಷ್ಟು ಬೃಹದಾಕಾರವಾಗಿ ಬೆಳೀತವೆ. ಆ ಬೃಹದಾಕಾರವಾಗಿ ಬೆಳೀತಕ್ಕಂಥ ಶಕ್ತಿ ಆ ರಾಗಿ, ಸಾಸಿವೆ ಕಾಳಿನಷ್ಟು ಕಾಳಿನೊಳಗೆ ಇದೆ. ಅದು ನಮ್ಗೆ ನೋಡಲಿಕ್ಕೆ ಸಿಗುತ್ತೋ? ಸಿಗಲ್ಲ. ನೋಡಲಿಕ್ಕೂ ಸಿಗಲ್ಲ, ಮುಟ್ಲಿಕ್ಕೂ ಸಿಗೋದಿಲ್ಲ. ಅದು ನಮ್ಮ ಕಣ್ಣಿಗೆ ಅಗೋಚರ, ಅದು ನಮ್ಮ ಸ್ಪರ್ಶಕ್ಕೆ ದೂರ. ಆದರೆ ಅದು ಇದೆ, ಎಲ್ಲ ಹೆಂಗೈತೆ? ಇಲ್ದಂಗೈತೆ. ಬೀಜದೊಳಗಣ ವೃಕ್ಷದಂತೆ. ನಂತರ ಅಲ್ಲಮಪ್ರಭುದೇವರು ಒಂದೊಂದು ರೂಪಕವನ್ನು ಕೂಡ ಉದಾಹರಣೆ ಕೊಡಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾದ ರೂಪಕ ದೃಷ್ಟಾಂತವನ್ನು ಕೊಡ್ತಾರೆ. ಶಬ್ದದೊಳಗಣ ನಿಶ್ಶಬ್ದದಂತೆ. ಈಗ ನಾವು ಮಾತಾಡ್ತಾ ಇರ್ತೇವೆ, ಅಮ್ಮ ಅಂತ ಮಗು ಕರೀತದೆ. ಅಮ್ಮ ಎನ್ನುವ ಆ ಮತ್ತು ಮ ಅಕ್ಷರಕ್ಕೆ ಒಂದು ಅರ್ಥ ಇದೆಯಲ್ಲ. ಅಮ್ಮ ಅಂದ್ರೇನು? ಮದರ್, ತಾಯಿ. ಕೆಲವು ಕಡೆ ಅಮ್ಮ ಅಂದರೆ ಅಜ್ಜಿ. ಅವ್ವ, ಅವ್ವ ಅಂದಾಗ ನಮ್ಮನ್ನು ಹಡೆದಂಥ ತಾಯಿಗೆ. ಅಂದ್ರೇನು? ಈ ಅವ್ವ, ಅಮ್ಮ, ಅಪ್ಪ, ತಂದೆ, ತಾತ, ಈ ಎಲ್ಲ ಅಜ್ಜಿ, ಎಲ್ಲ ಶಬ್ದಗಳಿಗೆ ಒಂದು ಅರ್ಥ ಇದೆ. ಅರ್ಥ ನಮಗೆ ಕಾಣ್ತದೋ? ಶಬ್ದ ನಮ್ಮ ಕಿವಿಗೆ ಕೇಳಿಸ್ತದೆ, ಅರ್ಥ ನಮಗೆ ಅನುಭವಕ್ಕೆ ಬರ್ತದೆ. ಮುಟ್ಲಿಕ್ಕೆ ಬರಲ್ಲ, ನೋಡ್ಲಿಕ್ಕೆ ಬರಲ್ಲ, ಕಾಣಲಿಕ್ಕೆ ಬರೋದಿಲ್ಲ. ಅಮ್ಮ, ಅವ್ವ, ಅಪ್ಪ, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು, ಮಾವಿನ ಹಣ್ಣು, ಹೀಗೆಲ್ಲ ನಾವು ಪದವನ್ನು, ಏನು ಶಬ್ದವನ್ನು ಬಳಸ್ತೀವಿ, ಈ ಶಬ್ದಕ್ಕೆ ಒಂದು ಅರ್ಥ ಇದೆ. ಆ ಅರ್ಥವನ್ನು ನಾವು ಅನುಭವಿಸ್ತೀವಿ. ಆದರೆ ಅಮ್ಮ ಎನ್ನುವ ಶಬ್ದದಲ್ಲಿರುವ ಅರ್ಥವನ್ನು ನಾವು ಮುಟ್ಲಿಕ್ಕೆ ಬರೋದಿಲ್ಲ, ಕಾಣಲಿಕ್ಕೆ ಬರೋದಿಲ್ಲ, ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ. ಶಬ್ದದೊಳಗಣ ನಿಶ್ಶಬ್ದದಂತೆ. ಶಬ್ದದಲ್ಲಿ ಅರ್ಥ ಅವ್ಯಕ್ತವಾಗಿ ನಿಶ್ಶಬ್ದವಾಗಿ ಇದೆ. ಅದು ಶಬ್ದ ಮಾಡ್ದಂಗೆ ಅರ್ಥ ಐತಿ. ಅವ್ವ ಎನ್ನುವ ಆ ಎರಡು ಅಕ್ಷರದೊಳಗೆ ಅದು ಎಷ್ಟು ಮಮತೆ, ಪ್ರೀತಿ, ವಾತ್ಸಲ್ಯ ತುಂಬಿಕೊಂಡೈತಲ್ಲ. ಮಗು ಅವ್ವ ಅಂತ ಕರೆದಾಗ ಆ ತಾಯಿಗಾಗುವ ಸಂತೋಷವನ್ನು ಮಾತಿನಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯವೇ? ಅದು ಬರೀ ಅಕ್ಷರವೇ? ಅದು ಅಲ್ಲ, ಅದಕ್ಕೊಂದು ದಿವ್ಯವಾದ ಅರ್ಥ ಇದೆ. ಅವ್ವ, ಅಪ್ಪ, ತಾತ, ಅಜ್ಜಿ, ಅಜ್ಜ, ಅಣ್ಣ, ಹೀಗೆಲ್ಲ ನಾವು ಪದಗಳನ್ನು ಕರೆದಾಗ, ಅಕ್ಕ
ಹಿಂಗೆ ಈ ಶಬ್ದಗಳನ್ನು ನಾವು ಉಚ್ಚಾರಣೆ ಮಾಡಿದಾಗ ಆ ಶಬ್ದಗಳಿಗೆ ಒಂದು ವಿಶೇಷವಾದ ಅರ್ಥ ಇದೆ, ವಿಶೇಷವಾದ ಧ್ವನಿ ಇದೆ. ಆ ಧ್ವನಿಯನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅಂತ ಕರೆದಾಗ ಅಣ್ಣನಿಗೆ ಆ ಶಬ್ದವನ್ನು ಕೇಳಿದಾಗ ಆದ ಅನುಭವ, ತಮ್ಮನಿಗೆ ಆ ಅಣ್ಣ ಎನ್ನುವ ಶಬ್ದವನ್ನು ಪ್ರಕಟ ಮಾಡಿದಾಗ ಆಗುವ ಸಂತೋಷ, ಆ ಅರ್ಥ, ಆ ಧ್ವನಿ, ಅದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೇನು? ಈ ಎಲ್ಲ ಶಬ್ದಗಳಿಗೆ ತನ್ನದೇ ಆದ ಒಂದು ಅರ್ಥ, ಒಂದು ಧ್ವನಿ ಇದೆ. ಆ ಧ್ವನಿ ನಾವು ಮಾತನಾಡುವಾಗ ಯಾವ ರೀತಿಯಲ್ಲಿ ನಾವು ನಮ್ಮ ಭಾವನೆಗಳಲ್ಲಿ ಅಣ್ಣ ಆ ಶಬ್ದವನ್ನು ಕರಿತೇವೆ, ಅಣ್ಣ, ಅವ್ವ, ಅಕ್ಕ, ಅಪ್ಪ, ಅಮ್ಮ, ಹಿಂಗೆ ಕರೆದಾಗ ನಾವು ಯಾವ ಭಾವದಲ್ಲಿ ಕರಿತೇವೆ ಅನ್ನೋ ಹಾಗೆ ಅದರೊಳಗೆ ಆ ರೀತಿಯಾಗಿ ಅರ್ಥ ಇರುತ್ತೆ. ಹೀಗೆ 4 ಉಪಮೆಗಳನ್ನು, ದೃಷ್ಟಾಂತಗಳನ್ನು, ರೂಪಗಳನ್ನು ಕೊಟ್ಟು ಕೊನೆಗೆ ವಚನವನ್ನು ಮುಕ್ತಾಯ ಮಾಡ್ತಾರೆ ಅಲ್ಲಮ ಪ್ರಭುದೇವರು. ಶಬ್ದದೊಳಗಡ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಗುಹೇಶ್ವರ ಅಂದರೆ ಏನು? ಪರಮಾತ್ಮ. ಶರಣ ಅಂದ್ರೇನು? ಜೀವಾತ್ಮ. ಗುಹೇಶ್ವರ ಅಂದ್ರೇನು? ಅಬೋರ್ಡ್ ಆಫ್ ಬ್ರಹ್ಮ. ಶರಣ ಅಂದ್ರೇನು? ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಜೀವ. ಒಂದು ಜೀವ, ಇನ್ನೊಂದು ಬ್ರಹ್ಮ. ಈ ಜೀವ ಬ್ರಹ್ಮದ ಸಂಬಂಧವನ್ನು ಈ ವಚನದೊಳಗೆ ಅಲ್ಲಮ ಪ್ರಭುದೇವರು 4 ರೂಪಕಗಳ ಮೂಲಕ ವಿವರಿಸಿದ್ದಾರೆ. ಒಂದೊಂದಾಗ ರೂಪಗಳು ಶಿಲೆಯೊಳಗಣ ಪಾವಕನಂತೆ. ಪಾವಕ ಅಂದರೆ ಅಗ್ನಿ. ಕಲ್ಲಿನಲ್ಲಿ ಅಗ್ನಿ ಇದೆ, ಹೇಗೆ? ಪ್ರಕಟವಾಗದಂತೆ ಅವ್ಯಕ್ತವಾಗಿ ಇದೆ. ಕಲ್ಲಿನಲ್ಲಿ ಅಗ್ನಿ ಅವ್ಯಕ್ತವಾಗಿ ಇದೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ನೀರಿನೊಳಗೆ ಬಿಂಬ ಇದೆ, ಅದು ಹೇಗಿದೆ? ಕಣ್ಣಗೆ ಕಾಣುತ್ತದೆ, ಅದರ ಮುಟ್ಲಿಕ್ಕೆ ಬರೋದಿಲ್ಲ. ಬೀಜದೊಳಗಣ ವೃಕ್ಷದಂತೆ. ಬೀಜದೊಳಗೆ ಆ ಸಣ್ಣ ರಾಗಿ ಕಾಳಿನಷ್ಟೊಳಗೆ ರಾಗಿ ಬೆಳೀತದೆ. ಅದೇ ರಾಗಿ ಕಾಳಿನಷ್ಟೊಳಗೆ ಅರಳಿ ಮರ, ಆಲದ ಮರ ಬೆಳೀತದೆ. ಆ ರಾಗಿ ಕಾಳಿನಷ್ಟು ಜೀವದೊಳಗೆ ಹಲಸು, ಮಾವು, ತೆಂಗು, ಏನೆಲ್ಲ ವೃಕ್ಷಗಳು ಅದರೊಳಗೆ ಅದಾವ. ಆದರೆ ಅವೆಲ್ಲ ಹೇಗಿದ್ದಾವೆ? ಪ್ರಕಟವಾಗದ ರೀತಿಯಲ್ಲಿ ನಿಗೂಢವಾಗಿ, ಅವ್ಯಕ್ತವಾಗಿ, ರಹಸ್ಯವಾಗಿ ಇದೆ. ಬೀಜದೊಳಗೆ ವೃಕ್ಷ ಇದೆ, ಅದು ಹೇಗಿದೆ? ರಹಸ್ಯವಾಗಿದೆ, ನಿಗೂಢವಾಗಿದೆ. ನಾವು ಆ ಬೀಜ ಈ ರಾಗಿ ಕಾಳನ್ನು ತಗೊಂಡು ಅದನ್ನು ಕಲ್ಲಲ್ಲಿ ಕುಟ್ಟು ಪುಡಿ ಮಾಡಿದರೆ ಆ ವೃಕ್ಷ ಆ ರಾಗಿ ಕಾಳೊಳಗೆ ಕಾಣ್ತದ, ಅದು ಪುಡಿ ಆಗ್ತದೆ. ಅದರಲ್ಲಿರೋ ಶಕ್ತಿ ನಮಗೆ ಕಾಣಲ್ಲ. ಅದರಲ್ಲಿರೋ ಶಕ್ತಿ ಯಾವಾಗ ಕಾಣ್ತದೆ? ಆ ರಾಗಿ ಕಾಳಿನಷ್ಟು ಅರಳಿ, ಆಲದ ಮರ, ರಾಗಿಯನ್ನು ಆ ಮಣ್ಣಿನಲ್ಲಿ ಬೆರೆಸಿದಾಗ, ಆ ಮಣ್ಣನ್ನು ಅದರ ಮೇಲೆ ಮುಚ್ಚಿದಾಗ, ಅದರ ಮೇಲೆ ನೀರು ಹನಿ ಬಿದ್ದಾಗ ನಂತರ ಅದು ಪ್ರಕಟವಾಗ್ತಾ ಹೋಗ್ತದೆ. ಗಿಡ, ಮರ, ವೃಕ್ಷ, ಸಸಿ, ಪೈರು ಅದರೊಳಗೆ ಹೇಗಿದೆ? ಅವ್ಯಕ್ತವಾಗಿದೆ, ರಹಸ್ಯವಾಗಿದೆ. ಹಾಗೆ ಶಬ್ದದೊಳಗಣ ನಿಶ್ಶಬ್ದದಂತೆ. ಶಬ್ದ, ಈಗ ನಾವು ಮಾತಾಡ್ತೇವೆ, ಶಬ್ದ ಎನ್ನುವ ಪದಕ್ಕೊಂದು ಅರ್ಥ ಇದೆ. ಶಬ್ದ ಅವ್ವ, ಅಪ್ಪ, ಅಣ್ಣ, ಮಾವು, ಪೇರ್ಲ, ಹಲಸು, ತೆಂಗು, ಸೂರ್ಯ, ಚಂದ್ರ, ಭೂಮಿ, ಹೀಗೆ ಪ್ರತಿಯೊಂದು ಶಬ್ದವನ್ನು ನಾವು ಬಳಕೆ ಮಾಡಿದಾಗ ಆ ಒಂದೊಂದು ಶಬ್ದಕ್ಕೂ ಅರ್ಥ ಇದೆ. ಶಬ್ದ ಅರ್ಥಾನುಸಾರಿಯಾಗಿ ಇದೆ. ಶಬ್ದದಲ್ಲಿ ಅರ್ಥ ಧ್ವನಿಯಾಗಿ ಇದೆ. ಅವ್ಯಕ್ತ ಧ್ವನಿಯಾಗಿ ಅರ್ಥ ಪ್ರತಿಯೊಂದು ಶಬ್ದದಲ್ಲಿ ಇದೆ. ಅದು ಅನುಭವಕ್ಕೆ ಬರ್ತದೆ, ಮುಟ್ಲಿಕ್ಕೆ ಬರೋದಿಲ್ಲ, ನೋಡಲಿಕ್ಕೆ ಬರೋದಿಲ್ಲ, ಕಾಣಲಿಕ್ಕೆ ಬರೋದಿಲ್ಲ. ಹೀಗೆ ಶಬ್ದದೊಳಗಣ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ. ಜೀವಾತ್ಮ ಮತ್ತು ಪರಮಾತ್ಮರ ಸಂಬಂಧ. ಜೀವನಿಗೆ ಪರಮಾತ್ಮನು, ಈಗ ದೇವರು ಇದ್ದಾನೆ, ಎಲ್ಲಿದ್ದಾನೆ ಸ್ವಾಮೀಜಿ? ಏನೂ ಇಲ್ಲ ಎಂಬುದಾಗಿ ಬುದ್ಧಿಜೀವಿಗಳು ಹೇಳುತ್ತಾರೆ. ನಾನು ದೇವರನ್ನೇ ನಂಬಲ್ಲ ಅಂತ ಹೇಳುತ್ತಾರೆ. ಹೀಗೆ ಅನೇಕರು ತಮ್ಮ ತಮ್ಮ ವಿಚಾರಧಾರೆಗಳನ್ನು ಪ್ರಕಟ ಮಾಡ್ತಾರೆ. ಆದರೆ ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ಈ ಜೀವ ಮತ್ತು ಪರಮಾತ್ಮರ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದನ್ನು 4 ರೂಪಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ.
ಶಿಲೆಯೊಳಗಣ ಪಾವಕನಂತೆ. ಕಲ್ಲಿನಲ್ಲಿ ಅಗ್ನಿ ಇದ್ದರೂ ಕೂಡ ಅದು ಅವ್ಯಕ್ತವಾಗಿ ಇರುವಂತೆ. ಉದಕದೊಳಗಣ ಪ್ರತಿಬಿಂಬದಂತೆ. ನೀರಿನಲ್ಲಿ ಬಿಂಬ ಇರುವುದು ನಮ್ಮ ಕಣ್ಣಿಗೆ ಕಾಣುತ್ತದೆ, ಆದರೆ ಮುಟ್ಲಿಕ್ಕೆ ಬರುವುದಿಲ್ಲ. ಅದೇ ರೀತಿಯಾಗಿ ಬೀಜದೊಳಗಣ ವೃಕ್ಷದಂತೆ. ಬೀಜದಲ್ಲಿ ವೃಕ್ಷ ಇದೆ, ಆದರೆ ಬೀಜದೊಳಗಿರ್ತಕ್ಕಂಥ ವೃಕ್ಷ ಅದು ರಹಸ್ಯವಾಗಿ ನಿಗೂಢವಾಗಿ ಅವ್ಯಕ್ತವಾಗಿದೆ. ಶಬ್ದದೊಳಗಣ ನಿಶ್ಶಬ್ದದಂತೆ. ಶಬ್ದದೊಳಗೊಂದು ಅರ್ಥ ಇದೆ, ಅರ್ಥವನ್ನು ನಾವು ಮುಟ್ಲಿಕ್ಕೆ, ನೋಡಲಿಕ್ಕೆ, ಕಾಣಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಬರೋದಿಲ್ಲ. ಅದು ಅವ್ಯಕ್ತವಾಗಿ ನಿಗೂಢವಾಗಿ ಇದೆ. ಶಬ್ದದೊಳಗಣ ನಿಶ್ಶಬ್ದದಂತೆ. ಶಬ್ದದಲ್ಲಿ ಅರ್ಥ ನಿಗೂಢವಾಗಿ ಅವ್ಯಕ್ತವಾಗಿ ಹೇಗೆ ಅರ್ಥಾನುಸಾರಿಯಾಗಿ ಇದೆಯೋ ಹಾಗೆ ಪ್ರತಿಯೊಂದು ಜೀವಜಾಲದಲ್ಲಿ ಪರಮಾತ್ಮನು ಅವ್ಯಕ್ತವಾಗಿ, ರಹಸ್ಯವಾಗಿ, ನಿಗೂಢವಾಗಿ ಇದ್ದು ಇಲ್ಲದಂತೆ ಇದ್ದಾನೆ ಎನ್ನುವುದನ್ನು ಅಲ್ಲಮ ಪ್ರಭುದೇವರು ವಚನದಲ್ಲಿ 4 ರೂಪಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಎಷ್ಟೊಂದು ಅಮೋಘವಾಗಿದೆಯಲ್ಲ, ಎಷ್ಟೊಂದು ಅಮೋಘವಾಗಿ ತಿಳಿಸಿದ್ದಾರೆ. ಸರಳವಾದ ರೀತಿಯಲ್ಲಿ ಸರಳವಾದ ದೃಷ್ಟಾಂತವನ್ನು, ಎಲ್ಲರಿಗೂ ಗೊತ್ತಿರುವ ದೃಷ್ಟಾಂತವನ್ನೇ ಬಳಸಿಕೊಂಡು ಮಹತ್ತಾದ ವಿಚಾರವನ್ನು ಎಲ್ಲರಿಗೂ ತಿಳಿಯುವಂತೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಬಹಳ ಸುಂದರ, ಬಹಳ ಸುಂದರ, ಮನೋಜ್ಞ, ಅಮೋಘ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಕೂಡಲೇ ಅಲ್ಲಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ಎಲ್ಲ ನನ್ನ ವಿಡಿಯೋಗಳು ನಿಮಗೆ ಸಿಗ್ತವೆ.